ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವುದೇ ಒಂದು ದೈವೀ ಸ್ವರೂಪಿ ಶಕ್ತಿಯು ತನ್ನ ಸಾನ್ನಿಧ್ಯವನ್ನು, ತನ್ನ ಶಕ್ತಿಯನ್ನು ತೋರಿಸಿಕೊಳ್ಳುವಾಗ ಎಲ್ಲಿ ಶಾಂತಿ ಭಕ್ತಿ ಇರುವುದೋ ಅಲ್ಲಿ ಮಾತೃಸ್ವರೂಪಿಯಾಗಿ ನಿಲ್ಲುತ್ತಾಳಂತೆ. ಹಾಗೆಯೇ ತನಗೆ ಬೇಕಾಗಿರುವ ಭಕ್ತನನ್ನು, ತನ್ನ ಸಾನ್ನಿಧ್ಯವನ್ನು ದಿನೇ ದಿನೇ ತನ್ನ ಕ್ಷೇತ್ರವನ್ನು ವೃದ್ಧಿಸಿಕೊಳ್ಳಲು, ಅಭಿವೃದ್ಧಿಸಿಕೊಳ್ಳಲು ಭಕ್ತರನ್ನು ಕೂಡ ಆಕೆಯೇ ಆಯ್ದುಕೊಳ್ಳುತ್ತಾಳಂತೆ. ಹೌದು, ಇಂಥದೇ ಒಂದು ಶಕ್ತಿ ಕ್ಷೇತ್ರ, ಆದಿಶಕ್ತಿ ಕ್ಷೇತ್ರ, ಶ್ರೀ ದುರ್ಗಾ ಆದಿಶಕ್ತಿ ಕ್ಷೇತ್ರ. ಹೌದು, ನಾನಿವತ್ತು ಹೇಳುತ್ತಿರುವಂತಹ ಕ್ಷೇತ್ರ ಉಡುಪಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡನಗುಡ್ಡೆ ಮೂಡುಸಕ್ರಿಯಲ್ಲಿರುವ ಶ್ರೀ ದುರ್ಗಾ ಆದಿಶಕ್ತಿ ದೇವಸ್ಥಾನ. ಯಾರ ಹತ್ತಿರ ಕೇಳಿದರೂ ಸಹ ಪರಿಚಿತವಾದಂಥ ಕಾರಣಿಕ ಕ್ಷೇತ್ರವಾಗಿರುವಂತಹ ಶ್ರೀ ದುರ್ಗಾ ಆದಿಶಕ್ತಿ ಕ್ಷೇತ್ರ. ಈ ಕ್ಷೇತ್ರಕ್ಕೊಂದು ಐತಿಹ್ಯವಿದೆ. ಭೂಮಿಯೊಳಗಣ ಶಕ್ತಿ ಮೇಲಕ್ಕೆ ಗೋಚರಿಸಲು ಕಾಯುತ್ತಿರುವಂತಹ ಸಮಯ, ತನ್ನ ಇರವನ್ನು ಪ್ರಚುರಪಡಿಸಲು ತನ್ನ ಭಕ್ತನನ್ನು ತಾನೇ ಆಯ್ದುಕೊಂಡಂತೆ ಶ್ರೀ ರಮಾನಂದ ಗುರೂಜಿಯವರು ಧ್ಯಾನಾಸಕ್ತರಾಗಿದ್ದಂತಹ ಸಮಯ. 2007ರಲ್ಲಿ ತನ್ನ ಸುಪರ್ದಿಯಲ್ಲಿರುವಂತಹ ಶ್ರೀ ಪ್ರಜ್ಞಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಭೂಮಿ ಖರೀದಿಸಿದ್ದ ಸುಸಮಯ. ಶಾಲೆಯ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬೇಕು, ಅದರೊಂದಿಗೆ ತಾನೂ ಕೂಡ ಬೆಳೆಯಬೇಕು ಎಂದು ದೊಡ್ಡ ಕನಸನ್ನು ಕಂಡು ದೊಡ್ಡನಗುಡ್ಡೆಯ ಮೂಡುಸಗ್ರಿಯಲ್ಲಿ ಭೂಮಿ ಖರೀದಿಸಿದ್ದ ಸಮಯ. ಆದರೆ ಶಾಲೆಗಾಗಿ ಭೂಮಿ ಖರೀದಿಸಿದ್ದ ಸಂತಸವಿದ್ದರೂ ಯಾವುದೇ ರೀತಿಯಲ್ಲಿ ಶಾಲೆಗಾಗಿ ಕಟ್ಟುವ ಕಟ್ಟಡ ಯಾಕೋ ಮುಂದುವರಿಯುತ್ತಿಲ್ಲ. ಹಲವಾರು ಸಮಸ್ಯೆಗಳ ಸಾಲು ಸಾಲು. ಹೌದು, ಮನುಷ್ಯ ನಿರಾಸೆಯಲ್ಲಿದ್ದಾಗ ಜ್ಯೋತಿಷ್ಯದ ಮೊರೆ ಹೋಗುತ್ತಾನಂತೆ. ಹೀಗೆ ಶ್ರೀ ರಮಾನಂದ ಗುರೂಜಿಯವರು ಕೂಡ ಜ್ಯೋತಿಷ್ಯದ ಮೊರೆಯನ್ನು ಹೋಗುತ್ತಾರೆ. ನೀನು ಖರೀದಿಸಿದ್ದಂತಹ ಆ ನೆಲದಲ್ಲಿ ಒಂದು ಶಕ್ತಿ ಇದೆ, ಅದು ಭೂಮಿಯ ಒಳಗಡೆ ಇದೆ. ಆದರೆ ಆ ಶಕ್ತಿ ಯಾವುದು ಎಂದು ನಮಗೂ ತಿಳಿದಿಲ್ಲ. ಹೀಗೆ ಶ್ರೀ ರಮಾನಂದ ಗುರೂಜಿಯವರು ಇನ್ನಷ್ಟು ನಿರಾಸೆಗೆ ಒಳಗಾಗುತ್ತಾರೆ. ಬಾಲ್ಯದಿಂದಲೇ ಶಕ್ತಿ ಉಪಾಸಕರಾಗಿದ್ದಂತಹ ಶ್ರೀ ರಮಾನಂದ ಗುರೂಜಿಯವರು ಸ್ವಪ್ನ ಸ್ವರೂಪಿ ದೇವಿಯಲ್ಲಿ ಕೇಳಿದಾಗ ಆಕೆ ಈ ರೀತಿ ಅಭಯವಾಕ್ಯವನ್ನು ನೀಡುತ್ತಾಳೆ: ನೀನು ಖರೀದಿಸಿದ್ದ ಭೂಮಿ ನನ್ನದೇ ಆಗಿದೆ, ಅದು ನನ್ನ ಸಾನ್ನಿಧ್ಯವಿರುವ ಭೂಮಿ. ಶತಮಾನಗಳ ಹಿಂದೆ ನಾಟ್ಯ ರಾಣಿ ಗಂಧರ್ವ ಸ್ತ್ರೀಯೊಬ್ಬಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಋಷಿ ಮುನಿದ್ವಯರಿಂದ ತಪಸ್ಸು ಗೈಯಲ್ಪಟ್ಟ ಆ ಭೂಮಿ ಕಾಲಗಳು ಉರುಳಿದಂತೆ ನಾನೀಗ ಅಲ್ಲೇ ಭೂಗತಳಾಗಿದ್ದೇನೆ. ನಿನ್ನಿಂದ ಒಂದು ಸಂಕಲ್ಪವಾಗಬೇಕು. ಆ ಭೂಮಿಯಲ್ಲಿ ನನಗೆ ಮಂದಿರ ನಿರ್ಮಾಣವಾಗಬೇಕು. ಸಂಕಷ್ಟದಲ್ಲಿರುವ ನನ್ನ ಭಕ್ತರ ಸಮಸ್ಯೆಗೆ ನಿನ್ನಿಂದ ಪರಿಹಾರ ವಾಕ್ಯಗಳು ಸಿಗಬೇಕು. ಈ ಕ್ಷೇತ್ರ ಮುಂದೆ ಕಾರಣಿಕ ಕ್ಷೇತ್ರವಾಗಿ ಭಕ್ತರನ್ನು ಸೆಳೆಯುವ ಉನ್ನತ ಕ್ಷೇತ್ರವಾಗಬೇಕು. ನೀನು ಸೂಚಿಸುವ ಪರಿಹಾರಗಳಿಗೆ ನಾನು ನಿನ್ನೊಳಗೆ ನಿಂತು ಶಕ್ತಿಯನ್ನು ತುಂಬಲಿದ್ದೇನೆ. ನೀನು ಧರ್ಮ ಮಾರ್ಗದಲ್ಲಿದ್ದು ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕು. ನಿನ್ನ ಮುಂದಿನ ಜೀವನ ನನ್ನ ಪರಮ ಭಕ್ತನಾಗಿ ನನ್ನ ಸೇವೆಯನ್ನು ಮಾಡುವುದೇ ಆಗಿದೆ. ಹೀಗೆ ಅಭಯವನ್ನು ನೀಡುತ್ತಾಳೆ ಮಾತೃ ಸ್ವರೂಪಿಯಾದಂತಹ ಶ್ರೀ ದುರ್ಗಾ ಮಾತೆ. ಹೌದು,
ಇಂತಹ ಇತಿಹಾಸವುಳ್ಳ ಈ ಕ್ಷೇತ್ರಕ್ಕೆ ಶ್ರೀ ರಮಾನಂದ ಗುರೂಜಿಯವರು ನಂಬಿ ಬಂದ ಭಕ್ತರಿಗೆ ಶ್ರೀದೇವಿಯ ಅಭಯದಂತೆ ಪರಿಹಾರವನ್ನು ನೀಡುತ್ತಾರೆ. ಶ್ರೀ ದುರ್ಗಾ ಆದಿಶಕ್ತಿ ಮಾತೆಗೆ ವರ್ಷಂಪ್ರತಿ ಹಲವಾರು ಸೇವೆಗಳು ಜರುಗುತ್ತವೆ. ಶಾಲಾ ಕಟ್ಟಡದ ಜೊತೆಗೆ ಶ್ರೀ ಚಕ್ರಪೀಠ ಸುರಪೂಜಿತೆ ಶ್ರೀ ದುರ್ಗಾ ಆದಿಶಕ್ತಿ ಪ್ರತಿಷ್ಠಾಪನೆಗೊಂಡ ಕೆಲ ದಿನಗಳಲ್ಲೇ ಅತಿ ಅಚ್ಚರಿ ಎನಿಸುವಷ್ಟು ಸಂಖ್ಯೆಯ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಿರುವುದು ಇಲ್ಲಿಯ ಕಾರಣಿಕದ ಸಾಕ್ಷಿ. ಅದರಲ್ಲಂತೂ ನವರಾತ್ರಿಯ ಪರ್ವಕಾಲದಲ್ಲಿ ಭಕ್ತರನ್ನು ನಿಯಂತ್ರಿಸುವುದು ಕಷ್ಟ ಎನಿಸುವಷ್ಟರ ಮಟ್ಟಿಗೆ ದಿನಂಪ್ರತಿ ಭಕ್ತರ ಸಂಖ್ಯೆ ದ್ವಿಗುಣಗೊಳ್ಳುತ್ತಾ ಹೋಗುತ್ತಿದೆ. ಸಾಮಾನ್ಯವಾಗಿ ಹೆಚ್ಚಿನ ದೇವಸ್ಥಾನಗಳಲ್ಲಿ ಶಾಸ್ತ್ರಬದ್ಧವಾದ ಸಾಮಾನ್ಯ ಎಲ್ಲರಿಗೂ ಪರಿಚಿತವಾಗಿರುವಂತಹ ಮೂರ್ತಿಗಳಿರುವುದು ಸಹಜ. ಆದರೆ ಈ ಆದಿಶಕ್ತಿಯ ಕ್ಷೇತ್ರದಲ್ಲಿ ಇಲ್ಲೊಂದು ಮೂರ್ತಿ ಇದೆ. ಈ ಮೂರ್ತಿಯ ವಿಶೇಷವೆಂದರೆ ಕುಬೇರ ಚಿತ್ರಲೇಖ ಸಹಿತವಾದ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಇದು ಭಾರತದಲ್ಲಿ ದ್ವಿತೀಯವೆನಿಸಿ ಕರ್ನಾಟಕದಲ್ಲೇ ಪ್ರಥಮ ಎನಿಸಿದ ಏಕಶಿಲಾ ವಿಗ್ರಹವಾಗಿರುವ ಕುಬೇರ ಚಿತ್ರಲೇಖ ಸಹಿತವಾದ ಮಹಾಲಕ್ಷ್ಮಿ. ಇಲ್ಲಿಯ ಇದೇ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಾಗಾಲಯ, ಋಷಿ ಮುನಿ ಶ್ರೇಷ್ಠ ಕಪಿಲ ಮಹರ್ಷಿಗಳ ಸನ್ನಿಧಾನವೂ ಇದೆ. ಹಾಗೆ ಈ ಆದಿಶಕ್ತಿ ದೇವಸ್ಥಾನದಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಆಂಜನೇಯ ದೇವರ ಮೂರ್ತಿಯೂ ಇದೆ. ಜೊತೆಗೆ ನಾಟ್ಯರಾಣಿ ಗಂಧರ್ವ ಕನ್ಯೆಯ ಮೂರ್ತಿಯೂ ಕೂಡ ಶ್ರೀ ಆದಿಶಕ್ತಿಗೆ ಅಭಿಮುಖವಾಗಿದೆ. ಇಲ್ಲಿ ವಿಶೇಷವಾಗಿ ನವರಾತ್ರಿಯ ಜೊತೆಗೆ ಇನ್ನಿತರ ದಿನಗಳಲ್ಲಿಯೂ ಕೂಡ ನೃತ್ಯ ಸೇವೆ ನಡೆಸಿ ನೃತ್ಯಾರ್ಥಿಗಳು ಕೃತಕೃತ್ಯರಾಗುತ್ತಾರೆ. ನಂಬಿ ಬಂದಂತಹ ಭಕ್ತರಿಗೆ ಪರಿಹಾರ ವಾಕ್ಯಗಳು, ಹಾಗೆಯೇ ತನ್ನದೇ ಆದಂಥ ಯೋಚನೆಗಳಿಗೆ ಪರಿಹಾರಗಳು ಶ್ರೀದೇವಿಯಿಂದ ಸಿಗುತ್ತದೆ. ಇದನ್ನು ಮನಗಂಡಂತಹ ಜನರು ಇಂದಿಗೂ ಕೂಡ ಈ ದೇವಸ್ಥಾನದ ಕಡೆಗೆ ದೌಡಾಯಿಸುತ್ತಿದ್ದಾರೆ. ಬಹುಶಃ ಈ ವಿಶೇಷವೂ ಅದಕ್ಕೆ ಕಾರಣವಿರಬಹುದು. ಹಾಗಾದರೆ ಈ ವಿಶೇಷ ಏನು? ಹೌದು, ಎಲ್ಲ ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ಆದರೆ ಶ್ರೀ ಶಕ್ತಿ ಆದಿಶಕ್ತಿ ದೇವಸ್ಥಾನದಲ್ಲಿ ಇಲ್ಲೊಂದು ವಿಶೇಷವಿದೆ. ಹೆಚ್ಚಿನ ದೇವಸ್ಥಾನಗಳಲ್ಲಿ ಬಫೆ, ಬಟ್ಟಲಿನಲ್ಲಿ ಬಡಿಸುವಂತಹ ಆಧುನಿಕ ಕ್ರಮ ಬಂದಿದೆ. ಆದರೆ ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕೂಡ ಶಾಸ್ತ್ರ ಸಂಪ್ರದಾಯಬದ್ಧವಾದ ಬಾಳೆ ಎಲೆ ಊಟದ ಪದ್ಧತಿಯನ್ನು ಶಾಂತಿಯುತವಾಗಿ ನಡೆಸುತ್ತಿದ್ದಾರೆ ಎನ್ನುವುದನ್ನು ಇಲ್ಲಿಯ ಉಸ್ತುವಾರಿ ಶ್ರೀಮತಿ ಕುಸುಮಾ ನಾಗರಾಜ್ ಅವರ ಬಾಯಿಂದಲೇ ನೀವು ಕೇಳಬಹುದು. ಹೌದು, ಇಲ್ಲಿ ದಿನಂಪ್ರತಿಯೂ ಕೂಡ ಊಟ ಬಾಳೆ ಎಲೆಯಲ್ಲಿಯೇ ನಡೆಯುತ್ತದೆ. ಊಟದ ಪದ್ಧತಿಯೂ ಕೂಡ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತದೆ. ಎಷ್ಟೇ ಭಕ್ತರು ಬಂದರೂ ಕೂಡ ಬಾಳೆ ಎಲೆಯಲ್ಲೇ ಊಟ ಮಾಡುತ್ತಾರೆ ಮತ್ತು ಯಾರೂ ಕೂಡ ಬರೀ ಹೊಟ್ಟೆಯಲ್ಲಿ ಹಿಂತಿರುಗಿದ ನಿದರ್ಶನಗಳು ಇಲ್ಲಿ ಇಲ್ಲವೇ ಇಲ್ಲ. ಶ್ರೀ ಕ್ಷೇತ್ರದ ಶ್ರೀ ರಮಾನಂದ ಗುರೂಜಿ ಹಾಗೂ ಅವರ ಪತ್ನಿ ಉಷಾ ರಮಾನಂದ ಗುರೂಜಿ ಹಾಗೂ ಶ್ರೀ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಕುಸುಮಾ ನಾಗರಾಜ್ ಇವರ ಮಾತುಗಳು ಬಂದಂತಹ ಭಕ್ತರಿಗೆ ಹೊಟ್ಟೆಗೆ ತಂಪು ಮತ್ತು ಮನಕ್ಕೆ ತಂಪು ಎನಿಸುವಷ್ಟರ ಒಂದು ಆತ್ಮೀಯತೆ ಬಹುಶಃ ಈ ಕ್ಷೇತ್ರ ಬಿಟ್ಟರೆ ಬೇರೆಲ್ಲಿಯೂ ಸಿಗಲಿಕ್ಕಿಲ್ಲ. ಹಾಗೆಯೇ ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ದೇಶ ವಿದೇಶಗಳ ಹಲವಾರು ಪ್ರಸಿದ್ಧ ಸಂತರು, ಸಾಧುಗಳು ಇಲ್ಲಿ ಭೇಟಿ ನೀಡಿದ್ದಾರೆ, ನೀಡುತ್ತಲೇ ಇದ್ದಾರೆ. ನಂಬಿ ಬಂದಂತಹ ಭಕ್ತರಿಗೆ ಶಾಂತಿ, ಸುಖ,
ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕರುಣಿಸುವ ತಾಯಿಯ ಸಾನ್ನಿಧ್ಯಕ್ಕೆ ಒಂದು ಪ್ರದಕ್ಷಿಣೆ ಬರಲೇಬೇಕು ಎನಿಸುವಂಥ ಈ ರಮ್ಯ ತಾಣ ಶ್ರೀದೇವಿಯ ಸಾನ್ನಿಧ್ಯ. ಶಾಂತವಾದ ವಾತಾವರಣವಿದ್ದರೆ ಅಲ್ಲಿ ಭಕ್ತಿಯ ಸಾನ್ನಿಧ್ಯ, ಶ್ರೀದೇವಿಯ ಸಾನ್ನಿಧ್ಯ, ಮನದಲ್ಲಿ ನೆಮ್ಮದಿಯ ಸಾನ್ನಿಧ್ಯ. ಸರಿ ಆತ್ಮೀಯರೇ, ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಹೊಸ ವಿಷಯಗಳು ವಿಡಿಯೋದಲ್ಲಿ ಇದೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.